ಯೂಟ್ಯೂಬ್ ಸ್ಕ್ಯಾನರ್ ಕಳಿಸ್ಕೊಡಿ. ಹಾಗೆ ಇವಾಗ ಅದರ ಡೀಟೇಲ್ ಹೇಳಿ, ಕಳಸೋ ಡೀಟೇಲ್. ಕಲಶವನ್ನು ಇಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ ನಮನಮನೆಯಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ತಪ್ಪದು. ಯಾವ ಹಿರಿಯರು ನಮಗೆ ಕಲಶವನ್ನು ಇಡಲಿಕ್ಕೆ ಹೇಳಿಕೊಟ್ಟಿದ್ದಾರೋ, ಋಷಿಮುನಿಗಳು ಹಾಕ್ಕೊಟ್ಟಂಥ ಮಾರ್ಗ ಅದು ಸರಿಯಾದ ಮಾರ್ಗ. ಅದಕ್ಕೊಂದು ಸೂತ್ರವನ್ನೇ ಮಾಡಿದ್ದಾರೆ ಅವರು. ಇಂತಹ ದಾರಿ ತಪ್ಪಿಸುವಂತಹ ಪುರೋಹಿತರು, ಜ್ಯೋತಿಷಿಗಳು ಇರ್ತಾರೆ ಮುಂದುವ ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಿರೋದ್ರಿಂದ ಸೂತ್ರವನ್ನು ಹೇಳಿದ್ದಾರೆ. ಪದ್ಮಂ ಯದ್ಗ್ರಹ ಮುಚ್ಚತೆ ಪದಯುಗಂ ಶಾಲಿ ತಥಾ ತಂಡುಲಂ ಜಾನುದ್ವೇ ಕೂರ್ಚಲಿಂಗಂ ಘಟಮಪಿ ಚತನಂ ಚರ್ಮ ವಸ್ತ್ರೇ ಚ ನಾಡ್ಯ ತಂತುಂ ತನ್ಮಾಂಸಯುಕ್ತಂ ರುಧಿರಮಪಿ ಜಲಂ ಸ್ವರ್ಣಕಂ ಪ್ರಾಣರೂಪಂ ರತ್ನಾನಿ ಚೀನಿ ಚಾಸ್ಯ ಫಲಮಪಿ ಶಿರಃ ಪಲ್ಲವ ಕೇಶಜಾಲಾಹ. ಅಷ್ಟು ಸ್ಪಷ್ಟವಾಗಿ ಸುಂದರವಾಗಿ ಹೇಳ್ಕೊಟ್ಟಿದ್ದ ಯಾರೋ ನಮ್ಮ ಋಷಿಮುನಿಗಳು. ಪದ್ಮಂ ಯದ್ಗ್ರಹ ಮುಚ್ಚತೆ, ಪದ್ಮಾಕಾರದ ಒಂದು ಮಂಡಲವನ್ನು ಬರ್ಕೊಳ್ಬೇಕು. ಮಧ್ಯದಲ್ಲಿ ಒಂದು ರೌಂಡು, ಸುತ್ತಲೂ 8 ದಳ, ಇಷ್ಟೇ ಒಂದು ಪದ್ಮ ಅಂತಂದ್ರೆ. ಪದಯುಗಂ ಶಾಲಿ ತಥಾ ತಂಡುಲಂ, ದೇವರ ಪಾದಕ್ಕೆ ಸಮಾನವಾಗಿ ತಂಡುಲವನ್ನು ಹಾಕಬೇಕು. ತಂಡುಲ ಅಂದ್ರೆ ಅಕ್ಕಿ, ಅದು ಭತ್ತವನ್ನು ಹಾಕಬಹುದು, ಆದರೆ ಅಕ್ಕಿಯೇ ಅದು ಸರಿಯಾದಂಥ ಕ್ರಮ. ಶಾಲಿ ತಥಾ ತಂಡುಲಂ ಜಾನುದ್ವೇ ಕೂರ್ಚಲಿಂಗಂ, ಮೇಲ್ಮುಖರಾಗಿ ಕಲಶವನ್ನ ಅಂದ್ರೆ ಕಲಶದ ಏನು ಬಾಯಿ ಇರ್ತದೆ ಅದು ಮೇಲ್ ಬರಬೇಕು. ಉಲ್ಟನೂ ಇಡಬಹುದು, ಅಡ್ಡು ಇಡಬಹುದು, ಇಡ್ಲಿಕ್ಕೆ ಬರ್ತದೆ, ಆದರೆ ಇಡುವ ಕ್ರಮ ಅಲ್ಲ ಅದು. ಶಾಲಿ ತಥಾ ತಂಡುಲಂ ಜಾನುದ್ವೇ ಕೂರ್ಚಲಿಂಗಂ ಘಟಮಪಿ ಚತನಂ, ತಾಮ್ರ, ಹಿತ್ತಾಳೆ, ಕಂಚು, ಬೆಳ್ಳಿ, ಚಿನ್ನ. ಈಗ ಚಿನ್ನ ಇಡಕ್ಕಾಗಲ್ಲ ಬಿಡು. ಹಾಗೆ ಆ ಕಲಶವನ್ನು ಇಟ್ಟು ಅದರೊಳಗಡೆ ರುಧಿರಮಪಿ ಜಲಂ, ನಮಗೆ ಹೇಗೆ ಶರೀರದಲ್ಲಿ ರಕ್ತ ಇದೆಯೋ ಅದೇ ರೀತಿಯಲ್ಲಿ ಅದರಲ್ಲಿ ಜಲವನ್ನು ತುಂಬಬೇಕು. ಸ್ವರ್ಣಕಂ ಪ್ರಾಣ ರೂಪಂ, ಸ್ವರ್ಣ ಅಂದರೆ ಚಿನ್ನ, ಒಂದು ಸಣ್ಣ ಚಿನ್ನದ ಕಾಯಿನೋ, ಈಗ ಚಿನ್ನದ ಕಾಯಿನೇ ಸಿಗಲ್ಲ ಅನ್ನೋ ಕಾಲದಲ್ಲಿ ತಾಮ್ರದ ಕಾಯಿನೋ ಒಂದನ್ನು ಹಾಕುವಂಥದ್ದು. ಅದು ಹೊಂದಾಣಿಕೆಯೇ ಹೊರತು ಕ್ರಮ ಅಲ್ಲ. ಹಿರಿಯರು ಹೇಳಿದ್ದು ಸ್ವರ್ಣ ಅಂತಾರೆ. ಸ್ವರ್ಣ ಇವತ್ತು ಎಲ್ಲರ ಹತ್ರ ಸ್ವರ್ಣ ತಗೊಂಡು ಹಾಕೋಕ್ಕಾಗಲ್ಲ, ಒಂದು ಕಾಯಿನನ್ನು ಹಾಕುವಂಥದ್ದು. ರತ್ನಾನಿ ಚೀನಿಚಾಸ್ಯ, 9 ರತ್ನಗಳು, ವಿಶೇಷವಾದ ರತ್ನಗಳಿದೆ. ನವಗ್ರಹಗಳ ರತ್ನ, ಹಲವಾರು ರತ್ನಗಳನ್ನು ಅದರಲ್ಲಿ ಹಾಕ್ಬೋದು. ಫಲಮಪಿ ಶಿರಃ ಪಲ್ಲವ ಕೇಶಜಾಲ, ದ್ರಾಕ್ಷಿ ಹಾಕಿದ್ರ, ಗೋಡಂಬಿ ಹಾಕಿದ್ರ, ಬಾದಾಮಿ ಹಾಕಿದ್ರ, ಕವಡೆ ಹಾಕಿದ್ರ, ಇದು ಯಾವುದೂ ಕಲಶದಲ್ಲಿ ಹಾಕುವಂಥದ್ದಲ್ಲ. ಕಲಶದಲ್ಲಿ ಹಾಕೋದು ಹಾಗಾದ್ರೆ ಹೇಗೆ ಬಂತು? ಇದು ಬಹಳ ಜನರ ಪ್ರಶ್ನೆ ಆಗುತ್ತೆ. ಸ್ನಪನ ಕಲಶ ಅನ್ನುವಂಥದ್ದನ್ನು ದೇವಸ್ಥಾನಗಳ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಾಡುವಂಥದ್ದು ಒಂದು ಕ್ರಮ ಇದೆ. ಅದಕ್ಕೆ 108 1008 ವಿಧಿಯಾದಂಥ ವಸ್ತುಗಳನ್ನು ಹಾಕಿ ಆ ಸ್ನಪನ ಕಲಶವನ್ನು ಅಭಿಷೇಕ ಮಾಡುವಂಥದ್ದು. ಜೀವ ಕಲಶ ಅಲ್ಲ ಅದು. ನಾವು ವರಮಹಾಲಕ್ಷ್ಮಿಗಾಗಲಿ ಅಥವಾ ಸ್ವರ್ಣಗೌರಿ ವ್ರತಕ್ಕಾಗಲಿ ಸತ್ಯನಾರಾಯಣ ವ್ರತಕ್ಕಾಗಲಿ ಮಾಡುವಂಥ ಕಲಶ ಜೀವ ಕಲಶ ಅದು. ಹಾಗೆ ಕೆಲವು ನಾನು ನೋಡಿದೆ, ನಾನು ಒಂದೆರಡು ನಿನ್ನೆ ಸಾಯಂಕಾಲ ಸ್ವಲ್ಪ ಫ್ರೀ ಮಾಡಿ ಇದ್ದಂಥ ಸಂದರ್ಭದಲ್ಲಿ ಒಂದೆರಡು ವಿಡಿಯೋಗಳನ್ನು ನೋಡಿದೆ. ಏನು, ಆಭರಣ ಹಾಕಬಾರ್ದು, ಆಭರಣ ಹಾಕುವುದಾದರೆ ಅದನ್ನು ದೇವರಿಗಾಗಿ ಪ್ರತ್ಯೇಕ ಮಾಡಿಟ್ಕೊಳ್ಬೇಕು. ಖಂಡಿತ ಅಲ್ಲ. ನಮಗೆ ಹೇಗೆ ಸುಂದರವ ಆಭರಣ ಹಾಗೆ ದೇವರಿಗೆ ಸೋಹಂ ಭಾವೇನ ಪೂಜೆ. ನಾನೇ ನೀನಾಗಿ ನನ್ನೊಳಗೆ ನೀನಿದ್ದೀಯಾ, ಆದರೆ ನನ್ನೊಳಗೆ ನಾನು ಪೂಜೆ ಮಾಡ್ಕೊಳಕ್ಕಾಗದೇ ಇರೋದ್ರಿಂದ ನಿನ್ನನ್ನು ಹೀಗೆ ಪೂಜೆ ಮಾಡ್ತೇನೆ. ಅದಕ್ಕೆ ಷೋಡಶ ಉಪಚಾರ ಪೂಜೆ ಅಂತ ಹೇಳ್ತೇವೆ. ಷೋಡಶ ಉಪಚಾರ ಪೂಜೆಯಲ್ಲಿ ಆಭರಣವೂ ಒಂದು. ಆಭರಣ ಹಾಕಬೇಕು ಅಂತಿದೆ. ನೀನು ನಮ್ಮ ಶರೀರದ ಮೇಲೆ ಹಾಕ್ಕೊಂಡಿದ್ದಾದರೆ ಅದು ಧಾತುಗಳು, ಅದೇನೋ ತಪ್ಪಲ್ಲ. ದೇವರಿಗೆ ಹಾಕೋದ್ರಿಂದ ತೊಳೆದು ಶುದ್ಧ ಮಾಡಿ ಹಾಕಬೇಕಷ್ಟೆ. ಹಾಗೆ ಮಾಡಿ ಕಲಶವನ್ನು ಸ್ಥಾಪನೆ ಮಾಡಿ ಅದರಾಗೆ ಮಾವಿನ ಸೊಪ್ಪನ್ನು ಹಾಕಿ, ಕೆಲವರು ಈಗ ವೀಳ್ಯದೆಲೆ, ಅದು ಅನುಕೂಲ ಸಿಂಧು. ನಮಗೆ ಯಾವಾಗ ಅನುಕೂಲ ಆಗುತ್ತೆ, ಮಾವಿನ ಎಲೆ ಸಿಗಲ್ಲ ಆವಾಗ ಇಟ್ಕೊಳ್ಳೋದೇ ಹೊರತು ಅದು ಅನುಕೂಲ ಸಿಂಧುವೇ ಹೊರತು ಅದು ಶಾಸ್ತ್ರ ಅಲ್ಲ. ಪಂಚಪಲ್ಲವ ಅಂತ ಹೇಳಿದ 5 ಪಲ್ಲವಗಳನ್ನು ಹಾಕೊಳ್ಳೋಕ್ಕೆ ಅಧಿಕಾರವನ್ನು ಕೊಟ್ಟಿದ್ದ ನಮ್ಮ ಹಿರಿಯರು. ಆದರೆ 5 ಪಲ್ಲವಗಳು ಯಾವುದು ಹೊಳೆ ಎಷ್ಟೋ ಜನರಿಗೆ ಗೊತ್ತಿರ್ತಿಲ್ಲ. ಅಶ್ವತ್ಥ ಎಲೆ ಕೂಡ ಅದರಲ್ಲಿ ಒಂದು. ಅದೆಲ್ಲ ಅಶ್ವತ್ಥ ಎಲೆ, ಹತ್ತಿ ಎಲೆ, ಈ ಹಲಸಿನ ಎಲೆ, ಹೀಗೆಲ್ಲ ಅದು 5 ಪಲ್ಲವ ಇದ್ದು. ಆ 5 ಪಲ್ಲವವನ್ನು ಹಾಕಬಹುದು. ಅದರಲ್ಲಿ ಶ್ರೇಷ್ಠತಮವಾದ್ದು ಪ್ರಧಾನ ಸ್ಥಾನ ಇರುವಂಥದ್ದು ಮಾವಿನ ಎಲೆಗೆ. ಆ ಮಾವಿನ ಎಲೆನೂ ಅಲ್ಲ, ಅದು ಸೊಪ್ಪು ಪೂರ್ಣ 5 ಕುಚ್ಚಿನ ಥರ ಕೂಡಿರಬೇಕು, ಅದನ್ನೇ ಹಾಕಬೇಕು ಅಂತಿದೆ. ಎಲೆಗಳನ್ನು ತಂದು ಜೋಡಿಸೋದಲ್ಲ ಅದು. ಹಾಗೆ ಪಲ್ಲವ ಕೇಶಜಾಲಾಹ, ಅದಕ್ಕೆ ಒಂದು ದಾರ ಆದರೂ ಸುತ್ತಬೇಕು. ಹೀಗೆಲ್ಲ ಇದೆ. ಅರಿಶಿನ ಕೊಂಬನ್ನು ಹಾಕಬೇಕು, ಸುತ್ತಿ ಕಟ್ಟಿ ಅದರೊಳಗಡೆ ಹಾಕಬೇಕು. ಅರಿಶಿನ ಕೊಂಬನ್ನು ಮಾಂಗಲ್ಯದ ರೂಪಕವಾಗಿ ಹಾಕುವಂಥದ್ದು, ಹೊರಗಡೆ ಆಭರಣದಂತೆ ಹಾಕುವುದೇ ಹೊರತು ಕಟ್ಟಿ ಆ ಕಲಶದ ಒಳಗಡೆ ಹಾಕುವುದಲ್ಲ. ಏನು ಬೇಕೋ ಅಷ್ಟನ್ನೇ ಮಾಡಬೇಕು.
ಇವತ್ತಿನ ಮಾರ್ಗದರ್ಶಕರು ಕೂಡ ಅತ್ಯಂತ ತಪ್ಪಾಗಿ ಮಾರ್ಗದರ್ಶನ ಮಾಡ್ತಾ ಇರೋದ್ರಿಂದ ಎಲ್ಲ ಸಮಸ್ಯೆಗಳಾಗ್ತಾ ಇದ್ದು. ಹಾಗಾಗಿ ಆದಷ್ಟು ಆ ನಿಯಮಬದ್ಧವಾಗಿ ಮಾಡಿದಾಗ ಮಾತ್ರ ದೇವತಾ ಸಾನ್ನಿಧ್ಯ ಅಲ್ಲಿ ಸ್ಥಾಪನೆಗೊಳ್ತೋ ಹೊರತು ಉಳಿದಂತೆ ಅಲ್ಲ. ಹಾಗೆ ಅಲಂಕಾರ ವಿಚಾರ ಹೇಳುವುದಾದರೆ ವಿಶೇಷವಾಗಿ ಅದಕ್ಕೆ ಕೋಲು ಗೀಲು ಕಟ್ಟಿ ಅಲಂಕಾರ ಮಾಡೋದಲ್ಲ, ಅದರ ಹಿಂದುಗಡೆಗೆ ಒಂದು ಪ್ರಭಾವಳಿಯನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ರೆಡಿ ಮಾಡಿಕೊಂಡು ಅದಕ್ಕೆ ಹೂವನ್ನು ಕಟ್ಟಿ ಅದು ದೇವರ ಮೇಲೆ ಬಂದು ಕೂತ್ಕೊಳ್ಳುವಂತೆ ಹಾರದಂತೆ ಮಾಡಿ ಹಾಕಬಹುದು. ಕಲಶಕ್ಕೆ ಕಟ್ಟಿ ಈಗ ಹಾಕೋದು ಅನಿವಾರ್ಯ. ಕೆಲವು ಸಲ ದೊಡ್ಡ ಕಲಶ ಮಾಡಿ ನಾವು ಕಟ್ಟಿ ಹಾಕ್ತೇವೆ, ಹಾಕೋದು ಪೂರ್ಣ ಕ್ರಮ ಅಲ್ಲ. ಆದರೆ ಯಾರು ಮಾಡಬೇಡಿ ಆ ರೀತಿಯಾದ ಅಲಂಕಾರ ಅಂತ ಎಲ್ಲೂ ಹೇಳಿದಂಥದ್ದು ನಮಗೆ ಯಾವ ಗ್ರಂಥದಲ್ಲೂ ಕಂಡು ಬರೋದಿಲ್ಲ. ಹಾಗಾಗಿ ಅದನ್ನು ಮಾಡಬಹುದು.